ಕರ್ತನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ. ಕರ್ತನಿನ್ನ ಪ್ರೀತಿಸುವೆನು ನನ್ನ ಪ್ರಾಣ ಪ್ರಿಯನೇ. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 20ನೆಯ ವಾಕ್ಯದಲ್ಲಿ, ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಪ್ರಿಯರೇ, ಫರಿಸಾಯರು ತಮ್ಮ ಹೊರಗಣ ಒಂದು ಶುದ್ಧೀಕರಣದ ಕುರಿತಾಗಿಯೂ ಆಚಾರಗಳ ಕುರಿತಾಗಿಯೂ ಬಹಳ ಶ್ರದ್ಧೆಯುಳ್ಳವರಾಗಿದ್ದರು. ಆದರೆ ಅವರ ಹೃದಯವು ಪರಿವರ್ತನೆ ಆಗಿರಲಿಲ್ಲ. ಹೊರಗಣ ಆಚಾರಗಳು, ಪದ್ಧತಿಗಳು, ಶಾರೀರಿಕ ಕರ್ಮಗಳು ಮನುಷ್ಯನ ಹೃದಯಕ್ಕೆ ಪರಿವರ್ತನೆಯನ್ನು ಕೊಡುವುದಿಲ್ಲ, ನೀತಿವಂತರನ್ನಾಗಿ ಮಾಡುವುದಿಲ್ಲ. ಹೃದಯದಲ್ಲಿ ಪರಿವರ್ತನೆಯಾಗಬೇಕಾದರೆ ಮನುಷ್ಯನ ಪಾಪವು ಪರಿಹಾರವಾಗಬೇಕು. ಮನುಷ್ಯನ ಪಾಪವು ಪರಿಹಾರವಾಗಬೇಕಾದರೆ ಈ ಮನುಷ್ಯವನ್ನ ಪಾಪಕ್ಕೆ ಪರಿಹಾರವಾಗಿ ತನ್ನ ಪ್ರಾಣವನ್ನು ಕೊಟ್ಟು ಯಜ್ಞಾರ್ಪಿತನಾಗಿ ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಹೀಗೆ ನಂಬಿಕೆ ಇಡುವಾಗ ಪಾಪಗಳು ಪರಿಹಾರವಾಗಿ ಹೃದಯದಲ್ಲಿ ಪರಿವರ್ತನೆಯಾಗಿ ಅವರು ದೇವರ ಸ್ವಭಾವವನ್ನು ಹೊಂದಿಕೊಳ್ಳುವರು. ಹೀಗೆ ದೇವರ ಸ್ವಭಾವವನ್ನು ಹೊಂದಿಕೊಂಡವರು ದೇವರ ನೀತಿಯನ್ನು ಹೊಂದಿಕೊಳ್ಳುವರು. ಹೀಗೆ ದೇವರ ನೀತಿಯನ್ನು ಹೊಂದಿಕೊಂಡವರು ದೇವರ ಮಕ್ಕಳಾಗುವರು, ಮಹಿಮಾ ಪದವಿಗೆ ಸೇರಿಸಲ್ಪಡುವರು. ಆದುದರಿಂದ ಫರಿಸಾಯರ ನೀತಿಗಿಂತಲೂ ಶಾಸ್ತ್ರಿಗಳ ನೀತಿಗಿಂತಲೂ ನಿಮ್ಮ ನೀತಿಯು ಹೆಚ್ಚಿನದ ಆಗಿರದಿದ್ದರೆ ನೀವು ಪರಲೋಕ ರಾಜ್ಯಕ್ಕೆ ಸೇರಲಾರಿರಿ ಎಂದು ಕರ್ತನು ಹೇಳಿದನು. ಪ್ರಿಯರೇ, ನನ್ನನ್ನು ಕೇಳುವಂತ ನೀವು ಕೂಡ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಪಾಪ ಪರಿಹಾರವನ್ನು ಹೊಂದಿಕೊಂಡು ದೇವರ ನೀತಿಗೆ ಪಾತ್ರರಾಗಿ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕೆಂಬುದೇ ನಮ್ಮ ಪ್ರಾರ್ಥನೆ.